ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಗರಿಕೆ ಹುಲ್ಲಿನ ಮಹತ್ವವನ್ನು ಇವತ್ತು ತಿಳ್ಕೊಂಡು ಬರೋಣ. ಇದನ್ನು ಕಷಾಯದ ರೂಪದಲ್ಲಿ ನಾವು ದಿನ ಸೇವನೆ ಮಾಡ್ತಾ ಬಂದಲ್ಲಿ ಸರ್ವ ರೋಗವನ್ನು ನಿವಾರಿಸುತ್ತೆ ಈ ಗರಿಕೆ ಹುಲ್ಲು. ಬನ್ನಿ ಮಾಡುವಂತಹ ವಿಧಾನವನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಗರಿಕೆ ಹುಲ್ಲಂತೂ ಗಣಪತಿಗೆ ಪ್ರಿಯವಾದದ್ರಿಂದ ಪ್ರತಿಯೊಬ್ಬರಿಗೂ ಪರಿಚಯ ಇದ್ದೇ ಇರುತ್ತೆ. ಬಟ್ ಆದರೂ ಒಮ್ಮೆ ನೋಡ್ಬೋದು. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಕಡ್ಡಿ ಥರ ಬರುತ್ತೆ. ಇದು ಆ ಸೈಡ್ ಈ ಸೈಡ್ ಎಲೆಗಳನ್ನು ನೋಡ್ಬೋದು. ಸರ್ವೇ ಸಾಮಾನ್ಯವಾಗಿ ನಮ್ಮ ಹಿತ್ತಲಲ್ಲೆಲ್ಲ ಇದು ಬೆಳೆಯುತ್ತೆ. ಇದು ನೋಡಿ ಈ ಥರ ಇಷ್ಟನ್ನು ನಾನು ತಗೊಂಡಿದ್ದೀನಿ. ಇನ್ನಿದರ ಉಪಯೋಗವನ್ನು ಹೇಗೆ ಅಂತ ನೋಡೋಣ. ಈಗಾಗಲೇ ಕಿತ್ತು ತಂದ ಈ ಗರಿಕೆ ಹುಲ್ಲನ್ನು ಒಮ್ಮೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಬೇರು ಸಮೇತ ನಾನು ತಂದಿರೋದ್ರಿಂದ ಸ್ವಲ್ಪ ಅದರ ಬೇರಿನ ಅಂಶವನ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ. ಮತ್ತು ತಿರ್ಗಾ ಮತ್ತೊಮ್ಮೆ ತೊಳ್ಕೊಂಡು ತಂದು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಆದ ನಂತರ ಇದನ್ನು ಕಷಾಯದ ರೂಪದಲ್ಲಿ ನಾನು ಇವತ್ತು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇನ್ನೊಂದು ರೀತಿಯಾಗಿ ಮಾಡ್ಕೊಳ್ಬೋದು. ಇದರ ರಸವನ್ನು ಕೂಡ ಜಜ್ಜಿ ತೆಗೆಯೋದ್ರಿಂದ ಅದನ್ನು ಕೂಡ ಉಪಯೋಗ ಮಾಡೋದಕ್ಕೆ ಬರುತ್ತೆ. ಬಟ್ ಕಷಾಯದಲ್ಲಿ ನಾವು ಕಷಾಯದ ರೂಪದಲ್ಲಿ ಕುಡಿದ್ರೆ ತುಂಬಾ ಉಪಯೋಗ ಅಂತ ಹೇಳ್ಬೋದು. ಈಗ ನೀಟಾಗಿ ತೊಳ್ಕೊಂಡು ತಂದಾದ ನಂತರ ಇದನ್ನು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡ ಲೋಟದಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಗರಿಕೆ ಹುಲ್ಲಿನ ಪ್ರಮಾಣವನ್ನು ಎಷ್ಟು ತಗೊಂಡಿರ್ತೀರೋ ಅದಕ್ಕೆ ಅನುಸಾರವಾಗಿ ನೀರನ್ನು ಹಾಕ್ಕೊಳ್ಬೋದು. ಈಗ ಒಂದು ದೊಡ್ಡ ಲೋಟದ ನೀರನ್ನು ನಾವು 1/4 ಅಂಶ ಇಳಿಸ್ಬೇಕಾಗತ್ತೆ. ಕುದಿಸಿ ಒಂದು ಹತ್ರ 1 ನಿಮಿಷದಿಂದ 2 ನಿಮಿಷ ಆದರೂ ಕಡಿಮೆ ಅಂದರೆ ಕುದಿಸ್ಬೇಕಾಗತ್ತೆ. ಅಷ್ಟು ಹೊತ್ತಲ್ಲಿ ನಮಗೆ ಅದು ಚೆನ್ನಾಗಿ ಅದರ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಅಂದರೆ ಅದರ ಸತ್ವ ಎಲ್ಲ ಬಿಟ್ಕೊಳ್ಳುವಷ್ಟು ಹೊತ್ತು ನಾವು ಕುದಿಸ್ಬೇಕಾಗತ್ತೆ. ಈಗಾಗಲೇ ಚೆನ್ನಾಗಿ ಕುದೀತಾ ಇದೆ. ಇನ್ನು ಈ ಗರಿಕೆ ಹುಲ್ಲಿನ ಔಷಧೀಯ ಗುಣಗಳ ಬಗ್ಗೆ ಹೇಳೋದು ಅಂತ ಆದರೆ ಇದು ರಕ್ತ ಶುದ್ಧಿಯನ್ನು ಮಾಡುತ್ತೆ. ಮೊದಲನೇದಾಗಿ ಅದು ಒಂದು ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಆಮೇಲೆ ಹೆಂಗಸರಲ್ಲಿ ಕಂಡುಬರುವಂತಹ ಈ ಮುಟ್ಟಿನ ಸಮಸ್ಯೆಯಾದಂತಹ ಹೊಟ್ಟೆ ನೋವು ಆಗಿರಬಹುದು, ಅನಿಯಮಿತ ಮುಟ್ಟು ಆಗಿರ್ಬೋದು, ಇವನ್ನೆಲ್ಲವನ್ನು ಕ್ಲಿಯರ್ ಮಾಡುತ್ತೆ. ಮತ್ತು ದೇಹದಲ್ಲಿರುವಂತಹ ವಿಷಕಾರಿಯಾದಂತಹ ಅಂಶಗಳನ್ನು ಹೊರಹಾಕೋದಕ್ಕೆ ತುಂಬಾ ಸಹಕಾರಿ ಅಂತ ಹೇಳ್ಬೋದು. ಉರಿ ಮೂತ್ರ ಆಗಿರಬಹುದು, ಆಮೇಲೆ ಯಕೃತ್ತಿನ ಸಮಸ್ಯೆ ಆಗಿರ್ಬೋದು, ಚರ್ಮದಲ್ಲಿ ಆಗುವಂತಹ ಕೆಲವೊಂದು ಇನ್ಫೆಕ್ಷನ್ಸ್ ಆಗಿರ್ಬೋದು, ಇವೆಲ್ಲದಕ್ಕೂ ಈ ಗರಿಕೆ ಹುಲ್ಲಿನ ಕಷಾಯ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇನ್ನು ಪೇಟೆ ಪಟ್ಟಣದಲ್ಲಿ ಕೂಡ ನಾವು ಯಾವುದಾದ್ರೂ ಪಾಟಲ್ಲೆಲ್ಲ ಹಾಕಿ ಗರಿಕೆ ಹುಲ್ಲನ್ನು ಬೆಳೆಸ್ಕೊಳ್ಬೋದು. ಅಷ್ಟು ಆರೋಗ್ಯಕರವಾದಂತಹ ಅಂಶಗಳನ್ನು ಈ ಗರಿಕೆ ಹುಲ್ಲು ಹೊಂದಿರುತ್ತೆ. ಈಗಾಗಲೇ ನಾನು ಸ್ಟವ್ ಮೇಲೆ ಇಟ್ಕೊಂಡು ಒಂದು 5ರಿಂದ 6 ನಿಮಿಷಗಳ ಕಾಲ ಕುದಿಸಿದ್ದೀನಿ. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನು ಇದನ್ನು ತೆಗೆದು ಒಂದು ಲೋಟಕ್ಕೆ ಶೋಧಿಸ್ಕೊಳ್ಳೋಣ. ಇನ್ನು ಇದರ ಸೇವನೆ ಯಾವ ಥರ ಮಾಡಬೇಕು ಅಂತಂದರೆ, ನೀವು ಖಾಲಿ ಹೊಟ್ಟೆನಲ್ಲಿ ಇದನ್ನು ಕುಡಿಬೇಕಾಗತ್ತೆ. 1/4 ಲೋಟದಷ್ಟು ಕುಡಿದ್ರೆ ಸಾಕಾಗುತ್ತೆ. ಸಂಜೆನೂ ಇದನ್ನು 1/4 ಲೋಟದಷ್ಟು ಸೇವನೆ ಮಾಡಿಕೊಳ್ಬಹುದು. ತುಂಬಾ ಆರೋಗ್ಯಕರವಾದಂತಹ ಅಂಶಗಳನ್ನು ಹೊಂದಿದಂತಹ ಈ ಗರಿಕೆ ಹುಲ್ಲಿನ ಕಷಾಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಗರಿಕೆ ಹುಲ್ಲಿನ ಕಷಾಯವನ್ನು ಮಾಡಿ ಮನೆಯಲ್ಲಿ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.